ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಕೊಡಗಿನ ಆಟಿ ಪಾಯಸ ನಾನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋನ ವಾಚ್ ಮಾಡಿ. ಇದು ಕೊಡಗಿನಲ್ಲಿ ಆಟಿ ತಿಂಗಳಲ್ಲಿ ಸಿಗುವಂತಹ ಸೊಪ್ಪು. ಇದರಲ್ಲಿ 18 ಔಷಧಿ ಗುಣಗಳು ಸೇರ್ಕೊಂಡಿರ್ತವೆ. ಸೊ ದಿನಕ್ಕೊಂದು ಔಷಧಿ ಗುಣ ಸೇರಿ 18ನೇ ದಿನಕ್ಕೆ ಈ ಸೊಪ್ಪನ್ನ ಕುಯ್ಕೊಂಡು ಬಂದು ಮನೇಲಿ ಪಾಯಸ ಮಾಡ್ತಾರೆ. ಈ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನಾನು ಕೂಡ ಈ ಸೊಪ್ಪನ್ನ ಊರಿಂದ ತಗೊಬಂದಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಸೊಪ್ಪು ಜೊತೆಗೆ ಆ ದಂಟನ್ನು ಸೇರಿಸ್ಬೇಕಾಗತ್ತೆ. ಸೊ ಆ ದಂಟಲ್ಲೇ ಸಿಕ್ಕಾಪಟ್ಟೆ ರಸ ಸಿಗುತ್ತೆ ನಿಮಗೆ. ಸೊ ಈ ರಸ ಕಲರ್ ನೋಡಿ ಯಾವ ಕಲರ್ ಇದೆ, ಪರ್ಪಲ್ ಆ್ಯಂಡ್ ಬ್ಲೂಯಿಶ್ ಕಲರಲ್ಲಿದೆ. ಇದರಲ್ಲಿ ತುಂಬಾ ಮೆಡಿಸಿನಲ್ ಪವರ್ಸ್ ಇದೆ. ಸೊ ಕೊಡಗಿನಲ್ಲಿ ತುಂಬ ಜನ ಇದು ಮಳೆಗಾಲಕ್ಕೆ ಸೇವಿಸ್ತಾರೆ. ರೀಸನ್ ಏನು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಅವ್ರಿಗೆ ನಾಟಿ ಕೆಲಸ, ಗದ್ದೆ ಕೆಲಸ, ತೋಟದ ಕೆಲಸ ಆ ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅಂಥ ಟೈಮಲ್ಲಿ ತುಂಬಾ ಶೀತ ಆಗಿರುತ್ತೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಮಿ ಇರುತ್ತೆ. ಸೊ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಪಾಯಸನ ತಿಂತಾರೆ. ಈ ಪಾಯಸದ ಜೊತೆಗೆ ಇನ್ನೂ ಹಲವಾರು ಖಾದ್ಯಗಳನ್ನ ಕೂಡ ಮಾಡ್ತಾರೆ. ಪಾಯಸ ಅಲ್ಲದೆ ಇದರಲ್ಲಿ ಇಡ್ಲಿ, ಹಲ್ವಾ ಆ ರೀತಿ ಕೂಡ ಮಾಡ್ತಾರೆ. ಸೊ ಚೆನ್ನಾಗಿ ಅಕ್ಕಿನ ಬೇಯಿಸ್ಕೊಂಡು ಆ ನೀರಲ್ಲಿ ಕಾಯಿನ ಹಾಕ್ಬಿಟ್ಟು ಮತ್ತು ತುಪ್ಪ, ಬೆಲ್ಲ ಎಲ್ಲ ಸೇರಿಸ್ಕೊಂಡು ಪಾಯಸ ಮಾಡಬೇಕಾಗತ್ತೆ. ಈ ಪಾಯಸ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಕೊಡಗಿನ ಪ್ರತಿಯೊಬ್ಬರು ಮನೇಲೂ ಈ ಆಟಿ ಪಾಯಸ ಮಾಡೇ ಮಾಡ್ತಾರೆ ಆಟಿ ತಿಂಗಳಲ್ಲಿ. ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಪಾಯಸ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ನಾನು ಯಾವ ರೀತಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಪಾಯಸನ ಒಂದ್ಸಲ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಈ ವರ್ಷ ಈ ಪಾಯಸನ ಮಿಸ್ ಮಾಡ್ದಂಗೆ ತಿಂತೀನಿ. 18 ಔಷಧಿ ಗುಣಗಳು ವರ್ಷಕ್ಕೊಂದ್ಸಲ ನಮ್ಮ ಬಾಡಿಗೆ ಸೇರುತ್ತೆ ಅನ್ನೋ ಹಾಗಿದ್ರೆ ಯಾಕೆ ತಿನ್ನಬಾರ್ದು ಅಲ್ವಾ? ಹಾಗಾಗಿ ಮಿಸ್ ಮಾಡ್ದಂಗೆ ನಾನಂತೂ ಪ್ರತಿ ವರ್ಷ ನನ್ನ ಮನೇಲಿ ಮಾಡ್ತೀನಿ. ಹಾಗೆ ನನ್ನ ಮಕ್ಕಳು ಕೂಡ ತಿನ್ನಿಸ್ತೀನಿ. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಸೊ ನಿಮಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ. ನಿಮಗೂ ಎಲ್ಲಾದರೂ ಆಟಿ ಪಾಯಸ ಬಗ್ಗೆ ಗೊತ್ತಿದ್ದರೆ ಅಥವಾ ನೀವೆಲ್ಲಾದರೂ ಕೊಡಗಿನ ಕಡೆ ಬಂದು ಇದನ್ನು ಟ್ರೈ ಮಾಡಿದರೆ ತಿಳಿಸ್ಕೊಡಿ ಕಮೆಂಟಲ್ಲಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.